ಹಲೋ, ಹಾಯ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಓಬ್ಳೇಶ್ ಪಾವಗಡ. ಇವತ್ತಿನ ದಿನ ತಮಗೆಲ್ಲರಿಗೂ ಸಹ ಒಂದು ಅತ್ಯುತ್ತಮವಾದ ವಿಡಿಯೋವನ್ನು ಕಳಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಟಿ ಸಿ ಇಶ್ಯೂ ಮಾಡೋದು ಹೇಗೆ, 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಟಿ ಸಿ ಇಶ್ಯೂ ಮಾಡುವುದು ಹೇಗೆ ಎಂಬುದನ್ನು ಅಧಿಕೃತವಾಗಿ ಇಲಾಖೆಯವರು ನಮಗೆ ಈಗ SATS ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋವನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ ಅಂತ ತಿಳಿಸ್ತಾ, ಫಸ್ಟ್ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗಾಗಲೇ 2016-17ನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭವಾಗಿರ್ತಕ್ಕಂಥ ಸ್ಯಾಟ್ಸ್ ಜಾಲತಾಣದಲ್ಲಿ ಇರತಕ್ಕಂಥ ಆಪ್ಷನ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತ ಒಂದು ಮೆನು ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾವು ಮೊಟ್ಟ ಮೊದಲಿಗೆ ಯಾವ ತರಗತಿಯ ಮಕ್ಕಳನ್ನ ಟಿ ಸಿ ಇಶ್ಯೂ ಮಾಡ್ತಾ ಇದೀವಿ ಆ ಒಂದು ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಶೈಕ್ಷಣಿಕ ವರ್ಷವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗೊತ್ತಿರಬೇಕು, ಎಕ್ಸಿಟ್ ಕ್ಲಾಸ್ ಆದ್ರೆ ಆಲ್ರೆಡಿ ಎಲ್ಲರೂ ಸಹ ಟಿ ಸಿ ಇಶ್ಯೂ ಮಾಡಿದ್ದೀರಾ. ಆದ್ರೆ ನಾವೀಗ ಎಕ್ಸಿಟ್ ಕ್ಲಾಸ್ ನ ಟಿ ಸಿ ಕೊಡ್ತಾ ಇಲ್ಲ. ನಾವು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿರ್ತಕ್ಕಂಥ ಮಕ್ಕಳ ಟಿ ಸಿ ಇಶ್ಯೂ ಮಾಡ್ತಾ ಇರಬೇಕಾಗಿರೋದ್ರಿಂದ ನೀವೇನ್ ಮಾಡ್ಬೇಕು, ಇಲ್ಲಿ 2026-27 ಶೈಕ್ಷಣಿಕ ವರ್ಷವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಟಿ ಸಿ ಇಶ್ಯೂ ಟೈಪ್ ಕೇಳುತ್ತದಲ್ಲ, ಇಲ್ಲೇನ್ ಮಾಡಿ, ನೀವು ಜನರೇಟ್ ಟಿ ಸಿ ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್, ಅಂದ್ರೆ ಇದೇ ವರ್ಷದಲ್ಲಿ ನಾವು ಈ ಮಗುವನ್ನ ಅಡ್ಮಿಷನ್ ಮಾಡ್ಕೊತಾ ಇದೀವಿ, ಹಾಗಾಗಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ಬಳಿಕ ಇಲ್ಲಿ ಸರ್ಚ್ ಕಾಣ್ತಾ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಈಗೇನಾಗಿದೆ ಅಂತಂದ್ರೆ, ಈಗಾಗಲೇ 2016-17ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸ್ಯಾಟ್ಸ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಸಮೇತ ಟಿ ಸಿ ಇಶ್ಯೂ ಅಂತ ಬರ್ತಾ ಇದೆ. ಈಗ ನೀವೇನ್ ಮಾಡ್ಬೋದು, ಈ ಒಂದು ಆಯ್ಕೆಯಲ್ಲಿ ನೀವು ಇಶ್ಯೂ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲ ಮಕ್ಕಳ ಟಿ ಸಿಯನ್ನ ಇಶ್ಯೂ ಮಾಡಬಹುದು. ಅಂದ್ರೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಇಲಾಖೆಯ ಎಲ್ರಿಗೂ ಸಹ ಧನ್ಯವಾದಗಳು. ಮತ್ತೊಂದು ಅತಿ ಮುಖ್ಯವಾದ ಅಂಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿಯವರೆಗೂ ಸಹ ನಮ್ಮ ಇಲಾಖೆಯವರು ಟಿ ಸಿ ಯಾಕೆ ಬಿಟ್ಟಿಲ್ಲಪ್ಪ ಅಂತಂದ್ರೆ, ನಮ್ಮ ಇಲಾಖಾವಾರು ಮತ್ತೆ ನಮ್ಮ ರಾಜ್ಯವಾರು ಕೆಲವೊಂದು ಯೋಜನೆಗಳನ್ನ ಸಿದ್ಧಪಡಿಸಬೇಕಾಗುತ್ತೆ. ಆ ಯೋಜನೆಗಳಿಗಾಗಿ ಕೆಲವೊಂದು ಅಂಕಿಅಂಶಗಳು ಬೇಕಾಗುತ್ತೆ. ಆ ಅಂಕಿಅಂಶಗಳ ಒಂದು ಸಂಗ್ರಹಣೆಗಾಗಿ ಇಲ್ಲಿವರೆಗೂ ಸಹ ಬಿಟ್ಟಿರ್ಲಿಕ್ಕಿಲ್ಲ ಅಂತಕ್ಕಂಥ ಆಶಾಭಾವನೆ ನನಗಿದೆ. ಬಟ್ ಆದ್ರೆ ಈಗ ಬಿಟ್ಟಿದ್ದಾರೆ. ತಾವೆಲ್ಲರೂ ಸಹ ಯೂಸ್ ಮಾಡಿಕೊಂಡು ಅಕ್ಯುರೇಟ್ ಡೇಟಾವನ್ನ ಅಧಿಕೃತ ಮಾಹಿತಿಯನ್ನ ತಾವೆಲ್ಲರೂ ಸಹ ಕೊಡ್ತೀರಾ, ಟಿ ಸಿಯನ್ನ ಇಶ್ಯೂ ಮಾಡ್ತೀರಾ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಗೆ ನನ್ನ ಒಂದು ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಒಂದು ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಪೂರ್ಣಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.